ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸವಿತರವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 39 ವರ್ಷ. ಇವರು ಮೂಲತಃ ತುಮಕೂರು ಜಿಲ್ಲೆಯವರು, ಮಧ್ಯಮ ವರ್ಗದ ಮನೆಯವರು ಕೂಡ ಹೌದು. ಅವರು ಈಗ ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಹಾಯಕ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ತುಂಬ ಮೃದು ಸ್ವಭಾವದವರು. ಮಾತನಾಡುವ ರೀತಿಯಲ್ಲಿಯೇ ಒಂದು ಶಾಂತಿ ಇದೆ. ಪತಿ ಮೃತಪಟ್ಟ ಮೇಲೆ ಜೀವನ ಖಾಲಿಯಾಗಿತ್ತು, ಆದರೆ ಅವರು ನಗುವನ್ನು ಕಳೆದುಕೊಳ್ಳಲಿಲ್ಲ. ನಾನು ಬದುಕನ್ನು ನಿಲ್ಲಿಸಿದರೆ ನನ್ನ ಮಗುವು ನಾಶವಾಗುತ್ತೆ ಅಂತ ಯೋಚಿಸಿ ಅಂತ ಅವರು ಹೇಳ್ತಿದ್ದಾರೆ. ಹಾಗೆ ಸ್ನೇಹಿತರೆ, ಇಂತಹ ಸವಿತರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಸವಿತರವರು ಬಯಸೋದು ಪ್ರಾಮಾಣಿಕತೆ ಮತ್ತು ಗೌರವ, ಹೃದಯದ ಶಾಂತಿಯನ್ನು ಕೊಡಬಲ್ಲ ಒಬ್ಬ ಪುರುಷ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಅವರು ಬಯಸೋದು ಒಬ್ಬ ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯನ್ನು ಹೊಂದಿರುವಂತಹ ವ್ಯಕ್ತಿ ಕೂಡ ಹೌದು. ಅವರ ಹೃದಯದಲ್ಲಿ ಪ್ರೀತಿ ಇದೆ, ಆದರೆ ನೋವಿನ ಮಧ್ಯೆ ಅದನ್ನು ಮರೆ ಮಾಡಿಕೊಂಡಿದ್ದಾರೆ. ಹಾಗೆ ಅವರಿಗೆ ಬಯಸೋದು ಏನೆಂದರೆ, ಈ ಬಾರಿ ಪ್ರೀತಿ ಸತ್ಯವಾಗಿರಲಿ, ಚಿರಸ್ಥಾಯಿಯಾಗಿರಲಿ. ಇಂತಹ ಯಾರಿಗಾದರೂ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸವಿತರವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸವಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಸವಿತಾ ಅವರ ಮನೆ ತುಂಬ ಸರಳವಾಗಿದೆ. ಅಪ್ಪ ನಿವೃತ್ತ ರೈತರು, ಅಮ್ಮ ಮನೆಯವರು. ಹಾಗೆ ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ, 9ನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಗನ ಭವಿಷ್ಯವೇ ಅವರ ಪ್ರೇರಣೆ ಕೂಡ ಆಗಿದೆ. ಮನೆ ಅಲ್ಪ ಆದಾಯದಾಗಿದ್ದರೂ ಮನಸ್ಸು ದೊಡ್ಡದು. ಎಲ್ಲರೂ ಸವಿತಾಳಿಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಸವಿತಾ ತುಂಬ ಕಾಳಜಿವಂತ ಹುಡುಗಿ. ಅವರು ಎಲ್ಲರಿಗೂ ಸಹಾಯವನ್ನು ಮಾಡಲು ಹಿಂಜರಿಯುವುದಿಲ್ಲ. ಅವರು ಅಡುಗೆ ಚೆನ್ನಾಗಿ ಕೂಡ ಮಾಡ್ತಾರೆ, ಹಿರಿಯರ ಗೌರವ ಕೂಡ ಮಾಡ್ತಾರೆ, ಮಕ್ಕಳಿಗೆ ಪ್ರೀತಿಯನ್ನು ತುಂಬಿದ್ದಾರೆ. ಹಾಗೆ ಅವರು ಬಯಸುವುದು ಹಣದ ಜೀವನವಲ್ಲ, ಮನಸ್ಸಿನ ಶಾಂತಿ ಇವರು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬನ್ನಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಸವಿತರವರು ಹೇಳುತ್ತಾರೆ, ಮದುವೆ ಎಂದರೆ ಇಬ್ಬರು ಒಬ್ಬರ ನೋವನ್ನು ತಾಳುವ ಸಂಬಂಧ. ಹಾಗೆ ಅವರು ನಂಬುತ್ತಾರೆ, ಮದುವೆ ಎಂದರೆ ಹೊಸ ಪ್ರಾರಂಭ, ಹಿಂದಿನ ನೋವನ್ನು ಮರೆ ಮಾಡುವ ಬೆಳಕು. ಎರಡನೇ ಮದುವೆ ಎಂದರೆ ತಪ್ಪಲ್ಲ, ಅದು ಹೊಸ ಬದುಕಿನ ಧೈರ್ಯ ಅಂತ ಅವರು ಖುಷಿಯಿಂದ ಹೇಳುತ್ತಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಸವಿತರವರು ಹೇಳ್ತಾರೆ, ನನ್ನ ಜೀವನ ಕೇಳಿ ಯಾರಿಗಾದರೂ ನನ್ನ ಮನಸ್ಸು ಅರ್ಥ ಆಯಿತು ಅಂದರೆ ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶ್ರುತಿಯವರು ಸವಿತರವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸವಿತಾ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸವಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.